ನನ್ನ ಪ್ರೀತಿಯ ಕರುಣಾಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ದು ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ಸ್ನಾನ ಮಾಡಿ ಪೂಜೆನ ಮುಗಿಸ್ಕೊಂಡು ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಕೊಡ್ತಿದ್ದೇವೆ ರೀ. ಹಾಗಿದ್ರೆ ಮಾಡೋಣ. ಹೇಮಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಮ್ಮ, ಬ್ರೇಕ್ಫಾಸ್ಟ್ ನಾಷ್ಟ ಚಾಕ್ಲೇಟ್ ವಡ ಮಾಡಿದ್ದೀರಿ. ಅದು ಚೆನ್ನಾಗ 6 ಬನಾನಾ. ಅಪ್ಪ, ನಾಷ್ಟ ಆಯ್ತಾ? ನಾಷ್ಟ ಸ್ಟಾರ್ಟ್ ಮಾಡೋಣ್ರಿ. ಇಡ್ಲಿ ಚಟ್ನಿ ಮಾಡಿದ್ದಾರೆ. ಚೆನ್ನಾಗಿದೆ ಚಟ್ನಿ, ಡೇಂಜರ್ ಆಗಿದೆ. ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಮುಗಿತ್ರಿ. ಟೀ ಕೊಡೋಣ್ರಿ ಇವಾಗ. ಬಾಯ್ ಮಾ. ವರ್ಕ್ ಸ್ಟಾರ್ಟ್ ಮಾಡೋಣ್ರಿ ಇವಾಗ. ಸಿಕ್ಕಾಪಟ್ಟೆ ವರ್ಕ್ ಇದೆ. ರೇಟಿಂಗ್ ಸ್ಟಾರ್ಟ್ ನೋಡ್ರಿ ಇವತ್ತಿನ ಪಿಕ್ ಫಾರ್ಮಿಂದ. ಮೊದಲು ನಾವು ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ರಿ ನಮ್ಮ ಮ್ಯಾಕಿಗೆ. ಓ ಮೈ ಗಾಡ್, ಯಾವುದೋ ಒಂದು ಸಮಸ್ಯೆ ಅನ್ಬೋದು, ಬಗ್ ಅನ್ಬೋದು, ಟೆಕ್ನಿಕಲ್ ಎರರ್ ಅನ್ಬೋದು. ಫೈಲ್ಸ್ ಟ್ರಾನ್ಸ್ಫರ್ ಆಗ್ತಿಲ್ಲ ರೀ, ಅದೇ ಮೇನ್ ಸಮಸ್ಯೆ ಆಗುತ್ತೆ. ಐ ಬಿನ್ ಟ್ರೈಂಗ್ ಮಲ್ಟಿಪಲ್ ಟೈಮ್ಸ್, ಆಗ್ತಿಲ್ಲ. ಇವಾಗ ಏನು ಮಾಡೋಣ? ಇವಾಗ ಏರ್ ಡ್ರಾಪ್ ನೋಡಿದರೆ ಏರ್ ಡ್ರಾಪ್ಗೆ ಕನೆಕ್ಟ್ ಆಗ್ತಿಲ್ಲ, ಸಾಫ್ಟ್ವೇರ್ ಅಪ್ಡೇಟ್ ಕೇಳ್ತಾ ಇದೆ, ಎಲ್ಲ ರೀತಿಯೂ ಸಮಸ್ಯೆನೇ ಆಗ್ತದೆ. ಬಟ್ ಇದರಲ್ಲಿ ಟ್ರೈ ಮಾಡೋಣ. ನಾವಿವಾಗ SSDನ ಕನೆಕ್ಟ್ ಮಾಡಿ ಆಯಿತು. ಓಕೆ, ಎಸ್, ಪರ್ಫೆಕ್ಟ್. ಫೈಲ್ಸ್ ಟ್ರಾನ್ಸ್ಫರ್ ಆಗ್ತಿದೆ. 55 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಓಕೆ ಓಕೆ ಓಕೆ, ಆಗಲಿ. ಅಲ್ಲಿವರೆಗೂ ನಾವು ಶಾರ್ಟ್ ಬ್ರೇಕ್ ತೊಗೊಂಬೋಣ. ಚೆನ್ನಾಗಿತ್ತು ನೋಡಿರಿ. ಟ್ರೈಪಾಡ್ ಸ್ಟ್ಯಾಂಡ್ ತರಿಸಿದ್ದೀನಿ, ಬಟ್ ನಾಟ್ ಬ್ಯಾಡ್. ಮೊದಲಿಂದ ಇದ್ದಿದ್ದ ಫುಲ್ ಚೆನ್ನಾಗಿರಲಿಲ್ಲ. ಈ ಥರ ಟ್ರೈಪಾಡ್ ಸ್ಟ್ಯಾಂಡ್ ತುಂಬ ದಿನಗಳಿಂದ ಹುಡುಕ್ತಿದ್ದೆ ರೀ, ಬಟ್ ಸಿಕ್ಕಿರಲಿಲ್ಲ. ಬಟ್ ಮೊನ್ನೆ ಒಂದು ವಾರ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದಾಗ ಸಿಕ್ಕಿದೆ. ಚೆನ್ನಾಗಿದೆ. ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ರೀ, ತೋರಿಸ್ತಿದೆ ನೋಡಿರಿ. ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ, ಈಸಿಯಾಗಿ ಕ್ಯಾರಿ ಮಾಡ್ಬೋದಾ. ಇಷ್ಟ ಆಯ್ತು ನನಗೆ. ಈ ಥರ ಇದೆ ನೋಡಿರಿ. ಇದು ಎಲ್ಲಿ ಬೇಕಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಅದೇ ರೀತಿ ನಮ್ದು ಶಾರ್ಟ್ ಬ್ರೇಕ್ ಮುಗೀತು ರೀ. ನೋಡಿರಿ, ವರ್ಕ್ ಸ್ಟೇಷನ್ ಈ ಥರ ಇದೆ. ಮಲ್ಟಿಪಲ್ ಡೆಸ್ಕ್ಟಾಪಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಒಂದರಲ್ಲಿ ಎಡಿಟ್ ಮಾಡ್ತಿರ್ಬೋದು, ಇನ್ನೊಂದರಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡ್ತಿರ್ಬೋದು. ಈ ಥರ ಯೂಸ್ ಮಾಡ್ಕೋಬೋದು ರೀ. ಮೊನ್ನೆ ನಮ್ದು ಬಿಗ್ ಫಾರ್ಮಿಂಗ್ ಇಂಟರ್ವ್ಯೂ ಪ್ರಾಜೆಕ್ಟದ ಫೈಲ್ ಇವಾಗ ಜಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಂಡಾಯ್ತು ರೀ. ನಮ್ಮ ಫೈಲ್ಸ್ಗಳನ್ನೆಲ್ಲ ಕಾಪಿ ಮಾಡ್ಕೊಂಡಾಯ್ತು ರೀ. ಇವಾಗ ಮ್ಯಾಕಿಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಅದನ್ನ ಆಮೇಲೆ ಮಾಡೋಣ. ತುಂಬ ಹೊತ್ತಿಂದ ಮನೇಲಿ ಕರಿತಿದ್ರಿ, ಏನಂತ ಕೇಳೋಣ. ಫೈಲ್ಸ್ನ ಇವಾಗ SSD ಕನ್ವರ್ಟ್ ಮಾಡ್ಕೊಂಡಾಯ್ತು ರೀ. ಇವಾಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ, SSDಯಿಂದ ಮ್ಯಾಕೆ ಟ್ರಾನ್ಸ್ಫರ್ ಮಾಡೋಣ. ಇವಾಗ ನಮ್ಮದು SSD ಎಜೆಕ್ಟ್ ಆಯಿತು. ಪರ್ಫೆಕ್ಟ್. ಫೈಲ್ಸ್ನ ನಾವು ಪೇಸ್ಟ್ ಮಾಡಿದ್ದೀವಿ ರೀ. ಕಾಪಿ ಆಗ್ತಿದೆ ಮ್ಯಾಕ್ಬುಕ್ಕಲ್ಲಿ. ಇನ್ನು ಮುಂದೆ ನಮ್ಮದು ರಿಯಲ್ ವರ್ಕ್ ಸ್ಟಾರ್ಟ್ ಆಗೈತೆ ನೋಡಿರಿ. 9 ಮಿನಿಟ್ಸ್ ಅಂತ ತೋರಿಸಿದೆ, ಬಟ್ ಮ್ಯಾಕ್ಬುಕ್ ಫಾಸ್ಟ್ ಇದೆ. ಅಂದರಪ್ಪವ್ರಿಗೆ ತುಂಬ ಧನ್ಯವಾದ ಹೇಳ್ಬಿಡೋಣ. ತುಂಬ ದಿನಗಳಾಯ್ತು ರೀ ಕೊಟ್ಟು, ಪಾಪ ಅವರು ಇದುವರೆಗೂ ಕೇಳಿಲ್ಲ. ನನಗೆ ಬೇಜಾರಾಗ್ತಿದೆ. ಕೊಡೋಣ ಬೇಗ.
ನಿನ್ನೆ ಮನೆ ಆಚೆ ಹೋಗಿದ್ದು ರೀ, ಅದಕ್ಕೋಸ್ಕರ ವರ್ಕ್ ಪೆಂಡಿಂಗ್ ಇದಾವ. ಅದನ್ನ ಇವತ್ತು ಮಾಡ್ಬೇಕು ನೋಡ್ರಿ. ಕಾಲ್ ಮಾಡ್ತಿದ್ದೀನಿ, ಫ್ರೆಂಡ್ ಕಾಲ್ ಪಿಕ್ ಮಾಡತ್ತಿಲ್ಲ. ನೋಡೋಣ, ಬಿಸಿ ಇರ್ಬೋದು, ಆಮೇಲೆ ಮಾಡ್ಬೋದು. ಹೋಗೋಕ್ಕಿಂತ ಪೂರ್ವದಲ್ಲಿ ಕರೆಕ್ಟಾಗಿ ಲಾಕ್ ಹಾಕೊಂಡು ಹೋಗ್ರಿ. ಅಂಬೈರನ್ನು ಆಚೆ ತಗೊಂಡ್ರಿ, ಹೊಡ ಸಮಯ ರೀ, ಹೊಡೋಣ. ಮಾರ್ಕೆಟಿಗೆ ಹೋಗ್ಬೇಕು ರೀ. ಮಾರ್ಕೆಟ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ATM ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡ್ಬಿಡೋಣ. ATM ಅಂದರೆ ಮೇಂಟೆನೆನ್ಸ್ ಐತಂತ್ರಿ, ಮತ್ತೆ ರಿಟರ್ನ್ ಹೋಗ್ಬೇಕು ನೋಡ್ರಿ ಇಲ್ಲಿಂದ. ಬೇರೆ ATMಗೆ ಬಂದು ಐತ್ರಿ, ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಪರಿಸ್ಥಿತಿ ಯಾವ ಥರ ಇದೆ ಗೊತ್ತಿಲ್ಲ, ಬಟ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಈ ATM ಒಳಗಡೆ ದುಡ್ಡು ಹಾಕತ್ತಾರೆ, ಇಲ್ಲಿ ಹಾಫ್ ಆನ್ ಅವರ್ ಬೇಕಂತ. ಹಾಫ್ ಆನ್ ಅವರ್ ನನ್ನ ಕೆಲಸನ ಮುಗಿದೋಗ್ತೈತೆ. ಏನು ಮಾಡ್ತೀರಿ? ಟೈಮ್ ಈಸ್ ಮನಿ, ಬಟ್ ವಿ ಹ್ಯಾವ್ ವೆರಿ ಶಾರ್ಟ್ ಟೈಮ್. ಏನು ಮಾಡಬಾರಲ್ಲ. ಹಲವು ಪ್ರಯತ್ನಗಳ ನಂತರ ನಾವು 3ನೇ ATM ಬಂದಿದ್ದೀವಿ ರೀ. ನೋಡೋಣ ಇಲ್ಲಿ ಅದೃಷ್ಟ ಯಾವ ಥರ ಇದೆ ಅಂತೇಳಿ. ಇಟ್ಸ್ ವರ್ಕಿಂಗ್ ಪರ್ಫೆಕ್ಟ್. ಫೈನಲಿ ನಾವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಾಯ್ತು ರೀ, ಸರ್ವರ್ ಪರಿಶ್ರಮದ ನಂತರ. ಹೊಡ್ರಿ ಮಾರ್ಕೆಟಿಗೆ. ಆಲ್ಮೋಸ್ಟ್ ಅಲ್ಲಿ ಕ್ಯಾಶ್ ಎಲ್ಲ ತಗೊಂಡಾಯ್ತು. ಜಸ್ಟ್ ನಾವು APMC ಮಾರುಕಟ್ಟೆನ ಎಂಟರ್ ಆದೀವಿ ರೀ. ಕೆಲವೊಂದು ಉಳ್ಳಾಗಡ್ಡಿ ತೊಗೋಬೇಕು, ಜೋಳ ತೊಗೋಬೇಕು. ನೋಡೋಣ, ಇವತ್ತು ಶಾಪ್ ಓಪನ್ ಇದ್ದಾವೆ, ಕ್ಲೋಸ್ ಇದ್ದಾವೆ ಗೊತ್ತಿಲ್ಲ, ಬಟ್ ಬಂದಿದ್ದೇವೆ. ಸಿಕ್ಕಾಪಟ್ಟೆ ವರ್ಕ್ ಇದೆ ರೀ. ಮತ್ತು ಆಟೋ ಹುಡುಕ್ಬೇಕ್ರಿ. ಇನ್ನು ಆಟೋದವ್ರು ಸಿಗಂಗಿಲ್ಲ, ಬಿಡೋಂಗಿಲ್ಲ. ಆಲ್ರೆಡಿ ಬರೋದೇ ಲೇಟ್ ಆಗಿಬಿಡುತ್ತೆ, ಬಟ್ ನೋಡೋಣ, ಪ್ರಯತ್ನ ಅಂತೂ ಮಾಡೋಣ. ನೋಡಿರಿ, ಎಲ್ಲ ಟ್ರೇಡಿಂಗ್ ನಡೀತಿದೆ. ಲೋಡಿಂಗು, ಅನ್ಲೋಡಿಂಗ್, ಪರ್ಚೇಸಿಂಗ್, ಸೇಲ್ಸ್. ಅಬ್ಬಬ್ಬಬ್ಬಬ್ಬಬ್ಬ, ಮಾರ್ಕೆಟ್ ಅಂದ್ರೆ ಇವತ್ತೈತೆ ನೋಡ್ರಿ, ಕರೆಕ್ಟ್ ಮಾರ್ಕೆಟ್. ಆಟೋ ನೋಡೋಣ್ರಿ, ಇವಾಗ ಕಾಣಿಸ್ಬಲ್ವ ಯಾವ. ಇವತ್ತು ಸೋಮವಾರ ತರಕಾರಿ ಮಾರುಕಟ್ಟೆ ಬಂದಿರ್ತದಲ್ರಿ, ಆಟೋದವರು ರಜೆ ಮಾಡಿಬಿಟ್ಟಿರ್ತಾರೆ ಆಲ್ಮೋಸ್ಟ್. ಆಟೋನೂ ಕಾಣುವಲ್ರಿ ಬಂದು. A few moments later. ಫೈನಲಿ ಆಟೋ ಸಿಕ್ತ್ರಿ, ಹೋಗ್ತಿದ್ದೇವೆ ಇವಾಗ. ನಮ್ಮ ಆಟೋನು ನಮ್ಮ ಹಿಂದೆ ಬಂತ್ರಿ. ಆಲ್ಮೋಸ್ಟ್ ನಾವು ಲೊಕೇಶನ್ ಬಂದಾಯ್ತು ರೀ. ಏನು ತೊಗೊಳ್ದು ನೋಡ್ರಿ, ಏನೇನು ಬೇಕಲ್ಲ. ಸರ್, ಹೇಗಿದೆ ಜೋಳದ ರೇಟ್ ಇವಾಗ? 6,000 ಕ್ವಿಂಟಲ್. ಜೋಳದ ರೇಟ್ 6,000 ಕ್ವಿಂಟಲ್ ಇದೆ. 50 ರೂಪಾಯಿ KG ಹಾಕಿಕೊಟ್ಟಿದ್ದಾರೆ ನೋಡ್ರಿ. ಗೌರಿಶಂಕರ್ ಟ್ರೇಡರ್ಸ್ ಬಂದಿದ್ದೆ ನಾವು. ಪೇಮೆಂಟ್ ಎಲ್ಲ ಮಾಡಿ ಐತ್ರಿ, ಇವಾಗ ಲೋಡಿಂಗ್ ಮಾಡೋಣ. ನೋಡ್ರಿ ಹೆಂಗಿದೆ ಗುಡೌನ್. ಒಟ್ಟೆಲ್ಲರೂ ಹಾಕ್ರಿ. ಆಲ್ಮೋಸ್ಟ್ ಲೋಡಿಂಗ್ ಮಾಡಿ ಐತ್ರಿ. ಇವಾಗ ನೆಕ್ಸ್ಟ್ ಬೆಲ್ಲ ಹಾಕ್ಬೇಕು, ಮತ್ತು ಈರುಳ್ಳಿ ಹಾಕೋಬೇಕು. ಜಸ್ಟ್ ನಾವು ಲೊಕೇಶನ್ ಬಂದಿವ್ರಿ. ಅಣ್ಣ, ಒಂದು ಬ್ಯಾಗ್ ಆರ್ಗಾನಿಕ್ ಬೆಲ್ಲ ಬೇಕು. ಯಾವುದಣ್ಣ ಬ್ರ್ಯಾಂಡ್? ಒಂದು ಬಾಕ್ಸ್. ಲೊಕೇಶನ್ ಚೇಂಜ್ ಮಾಡಿದ್ರಿ, ಇಲ್ಲೊಂದು ಕಡೆ ಚೆಕ್ ಮಾಡೋಣ. ಅಣ್ಣ, ಒಂದು ಬಾಕ್ಸ್ ಬೇಕು, 1 kg ಎಲ್ಲ. ನೋಡ್ರಿ, ಮೊದಲೇ ಸರಿ ಐರನ್ ಅನ್ನೋದೊಂದು ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೇನೆ. ನೋಡೋಣ, ಒಂದು ಬಾಕ್ಸು 1044 ಆಗ್ತೈತಿ. 18 ಪೀಸಸ್ ಬರ್ತೈತಿ. ಟ್ರೈ ಮಾಡಿದಾದ್ಮೇಲೆ ಹೇಳ್ತೇನೆ ಯಾವ ಥರ ಇದೆ ಅಂತ ಹೇಳಿ. ಆಯ್ತು ರೀ, ಇದು ನೆಕ್ಸ್ಟ್ ಇನ್ನು ಉಳ್ಳಾಗಡ್ಡಿ ಹಾಕೊಂಡು ಹೊಡೋಣ. ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಪಟ 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 ಮುಗೀತ್ರಿ. ವರ್ಕ್ ಭಾಳ ಐತೆ ಮನೆಯಲ್ಲಿ. ಗಾಡಿ ನೋಡ್ರಿ ನೀವು, ಬರೀ ಲೋಡಿಂಗ್ ಅನ್ಲೋಡಿಂಗ್ ಈ ಟೈಮ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಲೊಕೇಶನ್ ರೀಚ್ ಆಗ್ತೇವೆ ರೀ. ಅದೊಂದು ಉಳ್ಳಾಗಡ್ಡಿ ಪಾಕೆಟ್ ಹಾಕೊಂಡ್ರೆ ಸೀದಾ ಮನೆಗೆ ನೋಡ್ರಿ. ಬಾ 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 ಬಾ, ಬಿಸ್ನೆಸ್ ನೋಡ್ರಿ ಹೆಂಗೆ ನಡೀತಿದೆ ಇಲ್ಲಿ. ಅಣ್ಣ, ಪುನಾದ ಬೆಸ್ಟ್ ಕ್ವಾಲಿಟಿ. ಅಣ್ಣ, ಮೀಡಿಯಮ್ ಒಂದು ಬ್ಯಾಗ್ ಇಲ್ಲಿ ನೋಡ್ರಿ. ಟ್ರೇಡಿಂಗ್ ಆಟೋ ಡ್ರೈವರ್ ಎಲ್ಲ ಹೋಗ್ಬಿಟ್ರಲ್ಲ ಮರ. ಅಣ್ಣ, ಡ್ರೈವರ್ ಎಲ್ಲ ಇರ್ತಾಡ್ರಿ. ಅಣ್ಣ, ಒಂದು ಬ್ಯಾಗ್. ಅಣ್ಣ, ಎಷ್ಟೈತೆ? ಈರುಳ್ಳಿ ತೊಗೊಂಡಾಯ್ತ್ರಿ, ಗಾಡಿ ಲೋಡ್ ಮಾಡ್ಬೇಕು. ಅಣ್ಣ, ಗಾಡಿ ಮುಂತವ, ಗಾಡಿ ಮುಂತವ.
ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಐತ್ರಿ ನಮ್ಮ ಅಂಬಾರಿ ತೊಗೊಂಡು ಹೊಡೋಣ ಮನೆಗೆ. ಯಪ್ಪ ಶಿವನೇ, ಸಡನ್ ಸರ್ಪ್ರೈಸ್ ಕೊಡ್ತಾನೆ ನೋಡ್ರಿ. ನಮ್ಮ ಅಂಬಾರಿ ಇಲ್ಲೇ ಇದೆ. ನಮ್ಮ ಡ್ರೈವರ್ ಸರ್ ಮಾತ್ರ ಹೆವಿ ಪ್ರೋ ಅದ ರೀ. ಕಣ್ಣು ಮುಚ್ಚಿ ಕಾಣ್ತಾ ಇದ್ರೆ ಹಂಗೆ ಹೋಗೇ ಬಿಟ್ಟಿರೋದು ಗೊತ್ತಾಗಂಗಿಲ್ಲ. ರೋಡ್ ಮಾಡ್ತಿದ್ದಾರೆ ಆ ಕಡೆ, ಅದಕ್ಕೋಸ್ಕರ ಈ ಕಡೆಯಿಂದ ಬಂದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆನ ರೀಚ್ ಆಗ್ತೇವೆ. ಜಸ್ಟ್ ನಾವು ಮನೆನ ರೀಚ್ ಆಗಿವ್ರಿ. ಬಡ ಬಡ ಅನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಇವಾಗ. A few moments later. ಜಸ್ಟ್ ನಾವು ಎಲ್ಲ ಬ್ಯಾಗ್ಗಳನ್ನ ಅನ್ಲೋಡ್ ಮಾಡಿ ಮುಖ ತಗೊಂಡಿವ್ರಿ. ಟೈಮ್ ಇವಾಗ 5 ಗಂಟೆ ನೋಡಿರಿ. ವರ್ಕ್ ಬಂದಂದ್ರೆ ಹಿಂಗೆ ವರ್ಕ್ ಬಂದುಬಿಡ್ತಾವೆ. ಊಟ ಸ್ಕಿಪ್ ಆತಿ ಇವತ್ತು ಮಧ್ಯಾಹ್ನದ. ಏನೋ ಜ್ಯೂಸ್ ಕುಡೀನಿ ಇವಾಗ. ನಮ್ಮ ತಾಯಿಯವರು ಪೂಜೆ ಮಾಡ್ತಿದ್ದಾರೆ. ಫುಲ್ ಮಗ್ನವಾಗಿ ಬಿಟ್ಟಿದ್ದಾರೆ ನೋಡ್ರಿ. ಇವಾಗ ಏನು ಮಾಡೋಣಪ್ಪ ಅಂದ್ರೆ ಪಟ 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 ಚಾಪಿಂಗ್ ಮಾಡೋಣ್ರಿ. ಚಾಪಿಂಗ್ ಮಾಡಿ ಮಿಕ್ಸರ್ ಹೊಡೆದು ಬಡ 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 ಜ್ಯೂಸ್ ಕೊಡೋದು. ವರ್ಕ್ ಹಿಂಗಿದೆ ಅಲ್ರಿ ಹೇಳ್ತೀನಿ. ಸಿಕ್ಕಾಪಟ್ಟೆ ರೇಟಿಂಗ್ ವರ್ಕ್ ಪೆಂಡಿಂಗ್ ಇದೆ. 8 ಅವರ್ ಶೂಟಿಂಗ್ ಅಂತಂತಂದು ಎಷ್ಟು ರೇಟಿಂಗ್ ಮಾಡ್ಬೇಕು ನೋಡ್ರಿ. ನಮಗೂ ಭಯ ಆಗ್ತೈತಿ. ಫೈಲ್ ಟ್ರಾನ್ಸ್ಫರ್ ಮಾಡೋಕೆ ಹಿಡಿದಿನ ಹೋದ್ರಿ. ಏನು ಮಾಡ್ತೀರಿ? ಇವನ್ ರೀ ಚಾಕು ಇದೆ, ಕಟ್ ಮಾಡಕತ್ತೀನಿ. ಚಾಪಿಂಗ್ ಎಲ್ಲ ಮಾಡೇ ಐತ್ರ. ಮಿಕ್ಸರ್ ಹಾಕ್ಬಿಡೋಣ ಇವಾಗ. ಮಿಕ್ಸರ್ ನಡೀತಾ ಇದೆ. ಮಿಕ್ಸರ್ ಹಾಕೈತ್ರ ಎಲ್ಲ ಗ್ಲಾಸಿಗೂ ಹಾಕ್ಬಿಡೋಣ ಇವಾಗ. A few moments later. ಜಸ್ಟ್ ನಾವು ಜ್ಯೂಸ್ ಕುಡ್ಕೊಂಡ್ರಿ. ಉಳ್ಳಾಗಡ್ಡಿನ ಬ್ಯಾಗಿಂದ ಹೊರಗಡೆ ಹಾಕಿದ್ವಿ. ಮರಳಿ ವರ್ಕ್ ಸ್ಟೇಷನ್ ಕಡೆ. ವರ್ಕ್ ಮುಗಿಬೇಕ್ರಿ. 2 ದಿವಸ ಒಳಗೆ ಎಡಿಟಿಂಗ್ ಎಲ್ಲ ಫೈಲ್ಸ್ ಎಲ್ಲ ಇನ್ಪುಟ್ ಮಾಡ್ಕೊಂಡೈತೆ. ವರ್ಕ್ ಸ್ಟಾರ್ಟ್ ಮಾಡೋಣ ಇವಾಗ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ನಮ್ಮ ಧಾರವಾಡದ ತೇಗೂರದಲ್ಲಿರುವ ಹಂದಿ ತಳಿಗಳ ಉತ್ಪಾದನಾ ಸಂಸ್ಥೆಯಲ್ಲಿದ್ದೇವೆ. ಈ ಸಂಸ್ಥೆ ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ವಿವಿಧ ತಳಿ ಹಂದಿಗಳನ್ನ ಸಂವರ್ಧನೆ ಮಾಡಿ ಅದನ್ನ ನಮ್ಮ ರೈತರಿಗೆ ಕೊಡೋ ಪ್ರಯತ್ನ ಮಾಡ್ತಾರ. ಮುಖ್ಯವಾಗಿ ಹಂದಿ ತಳಿ ಬಗ್ಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿರುವಂತ ಡಾಕ್ಟರ್ ಅನಿಲ್ ಕುಮಾರ್ ಶಿಲ್ವಂತ ಮಠ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೈಸ್ ಮೀಟಿಂಗ್ ಸರ್. ನೈಸ್ ಟು ಮೀಟ್. ಪರ್ಫೆಕ್ಟ್. ವರ್ಕ್ ನಡೀತಿದ್ದಾರೆ. ಅಂದರೆ ಸ್ವಲ್ಪ ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ. ಟೈಮ್ ಇವಾಗ 6 ಗಂಟೆ ಆಗಿದೆ. ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ. ಇನ್ನು ರಾತ್ರಿ ಎಲ್ಲ ವರ್ಕ್ ಆಕೈತೆ ನೋಡ್ರಿ. ಅದು ಜಸ್ಟ್ ನಾವು ಫ್ರೆಶ್ ಅಪ್ ಆದಿವ್ರಿ. ಕಂಟಿನ್ಯೂಸ್ ವರ್ಕ್ ಮಾಡಿ ನಮಗೂ ಸಾಕಾಗೈತೆ. ಹಾಗೆ ಮೇಲ್ಗಡೆ ವಾಕ್ ಮಾಡೋಣ ಅಂತ ಬಂದ್ವಿ. ಸ್ವಲ್ಪ ವಾಕ್ ಮಾಡೋಣ. ವಾಕ್ ಮಾಡಿದಾದ್ಮೇಲೆ ಒಂದು 10-20 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ. ಬೆಳಗ್ಗಿಂದ ಕುಂತ ನೋಡ್ರಿ ಕಂಟಿನ್ಯೂಸ್. ವರ್ಕ್ ಮುಗಿತಲ್ಲ, ಇವಾಗ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಾಗಿ. ನೋಡ್ರಿ ಮೋಡಗಳು ಎಷ್ಟು ತಿಳಿಯಾಗಿದ್ದಾವೆ ಅಂಥೇಳಿ. ಆಲ್ಮೋಸ್ಟ್ ಎಲ್ಲರೂ ಆಫೀಸ್ ಮುಗಿಸ್ಕೊಂಡು, ಕಾಲೇಜ್ ಮುಗಿಸ್ಕೊಂಡು, ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಾರೆ. ಬಸ್ ಜಸ್ಟ್ ಬಂತ್ರಿ. ನಮ್ಮ ದಿನ ಮುಗಿದಿಲ್ಲ ಆಫೀಸ್. ಏನು ಮಾಡ್ತೀರಿ? ಹಂಗಾಗಿ ಏನು ಮಾಡೋ ಬರೋಂಗಿಲ್ಲ. ವರ್ಕ್ ಸಿಕ್ಕಾಪಟ್ಟೆ ವರ್ಕ್ ಇದ್ರಿ. ಟೋಟಲ್ ವಿಡಿಯೋ ಡ್ಯೂರೇಷನ್ ಅಂತ ಬಂದ್ಬಿಟ್ಟು 2.5 ತಾಸಿದೆ ರೀ. ಅದು ಎಷ್ಟು ಕಟ್ ಆಗ್ತೈತಿ, ಎಷ್ಟು ಪಾರ್ಟ್ ಮಾಡ್ಬೇಕು ಅನ್ನೋದೇ ಕ್ವಶನ್ ಮಾರ್ಕ್ ಐತೆ ನೋಡ್ರಿ. ದಿನಗಳು ಹೋಗ್ತಿದ್ದಾವೆ ರೀ, ವಾರಗಳು ಹೋಗ್ತಿದ್ದಾವೆ, ತಿಂಗಳುಗಳು ಹೋಗ್ತಿದ್ದಾವೆ, ವರ್ಷಗಳು ಹೋಗ್ತಿದ್ದಾವೆ. ಏನು ಮಾಡ್ತೀರಿ? ಹೆಂಗೆ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಬದಲಾವಣೆ ಅಂತೂ ಏನೂ ಆಗ್ತಿಲ್ಲ. ಬದಲಾವಣೆ ಆಗ್ಬೇಕ್ರಿ. ಅದೇ ಪ್ರಕೃತಿಯ ಸಹಜ ಗುಣ. ಬದಲಾವಣೆ ಆಗಿಲ್ಲ ಅಂತಂತಂದ್ರೆ ನೋಡು ದೃಷ್ಟಿ ಬೇರೆ ಬೇರೆ ಥರ ಇರ್ತೈತಿ ಸಮಾಜದಲ್ಲಿ. ಈ ಸೃಷ್ಟಿಯಲ್ಲಿ ಸೃಷ್ಟಿಕರ್ತನ ಕೈವಾಡ ಹೆಂಗಿರೈತೆ ಅಂತಂದರೆ ಲೈಫಲ್ಲಿ ಯಾವುದೂ ಗೊತ್ತಿರಂಗಿಲ್ಲ. ಎಲ್ಲ ಗೊತ್ತು ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಅರ್ಧ ಜೀವನನ ಮುಗಿದ್ಬಿಟ್ಟಿರ್ತೈತಿ. ಏನು ಮಾಡ್ತೀರಿ? ಹಾಗೆ ಅದಕ್ಕೆ ದೊಡ್ಡ ತಲೆ, ಹಿರಿ ತಲೆ ಮನೆಯೊಳಗೆ ಭಾಳ ಮ್ಯಾಟ್ರ್ ಆಗ್ತಾವೆ ರೀ. ಸಜೆಷನ್ಸ್ ಭಾಳ ಮ್ಯಾಟ್ರ್ ಆಗ್ತೈತಿ. ಎಲ್ಲ ನಾವು ಅರ್ಥ ಮಾಡ್ಕೊಂಡು, ನಾವು ತಿಳ್ಕೊಂಡು, ನಾವು ಹೋಗೋದ್ರಾಗ ಅರ್ಧ ವಯಸ್ಸಾಗಿರ್ತೈತಿ. ಬಟ್ ಸಕ್ಸಸ್ ರೇಷು ಕಡಿಮೆ ಇರ್ತೈತಿ. ಲೇಟ್ ಆಗ್ತೈತಿ ಅಷ್ಟೇ. ಬಟ್ ಲೇಟೆಸ್ಟ್ ಆಗಿರ್ತೈತಿ. ಬಟ್ ಲೇಟ್ ಸಕ್ಸಸ್ ಏನು ಇರ್ತೈತಿಲ್ಲ ರೀ, ಬಟ್ ಭಾಳ ಲಾಂಗ್ ಡ್ಯೂರೇಷನ್ ಇರ್ತೈತೆ. ಅಷ್ಟು ಗ್ಯಾರಂಟಿ ನಾವು ಕೊಡ್ಬೋದು. ಆಲ್ಮೋಸ್ಟ್ ನಮ್ದು ವಾಕಿಂಗ್ ಎಲ್ಲ ಮಾಡಿ ಐತ್ರಿ. ಹೊರಡೋಣ ಇವಾಗ. ನೀವು ಸುಮಾರು ಹಂದಿ ತಳಿಗಳ ಬಗ್ಗೆ ಹೇಳಿದ್ದೀರಿ ಸರ್. ಇವಾಗ ಅದರಲ್ಲಿ ಲಾರ್ಜ್ ವೈಟ್ ತಳಿಗಳ ವೈಶಿಷ್ಟ್ಯತೆ ಏನು ಸರ್? ಇದು ಬೇಸಿಕಲಿ ಇದ್ರದ್ದು ಯಾವುದಪ್ಪ ಅಂದ್ರೆ ಮೂಲ ಸ್ಥಾನ ಇಂಗ್ಲೆಂಡದ ವಿದೇಶಿ ತಳಿಯನ್ನ ಇಲ್ಲಿ ನಾವು ತಗೊಂಡ್ಬಂದು ಕ್ರಾಸ್ ಬ್ರೀಡ್ ಮಾಡಿ ಪಾಲನೆಯನ್ನು ಮಾಡ್ತಾ ಇದ್ದೀವಿ.
ಇದ್ರದ್ದು ವೈಶಿಷ್ಟ್ಯತೆ ಅಂದ್ರೆ ಇದು ಬಿಳಿಯಿಂದ ನಸುಗೆಂಪು ಬಣ್ಣವನ್ನು ಹೊಂದಿರ್ತೈತಿ. ಇದು ಒಳ್ಳೆ ಸೈಜ್ ಬರ್ತೈತಿ. ನಿಮಗೆ ಬಲಿಷ್ಠವಾಗಿ ಬೆಳೆದ ಹಂದಿ ಸುಮಾರು 200ರಿಂದ 250 kg ಹೆಚ್ಚಿನ ತೂಕವನ್ನ ಇದರಿಂದ ಪಡಿಬಹುದಾಗಿದೆ. ಆಮೇಲೆ ಒಳ್ಳೆ ಬ್ರೀಡ್ ಇದು ಯಾಕೆ ಒಳ್ಳೆ ಬ್ರೀಡ್ ಅಂದ್ರೆ ಇದು ಕನಿಷ್ಠ 8ರಿಂದ 14 ಮರಿ ಒಳವರೆಗೆ ಒಂದೊಂದು ಟೈಮಿಗೆ ಮರಿಗಳನ್ನು ಹಾಕುತ್ತೆ. ಒಳ್ಳೆಯ ತಾಯಿಯ ಕ್ವಾಲಿಟಿ ಅದಾವ. ಅಂದ್ರೆ ತಾಯಿಯ ಕ್ವಾಲಿಟಿ ಅಂದ್ರೆ ಮರಿಗಳನ್ನ ಕಾಪಾಡುವುದು, ಮರಿಗಳಿಗೆ ಹಾಲು ಕುಡಿಸೋದು, ಮರಿಗಳ ಬಗ್ಗೆ ಕಾಳಜಿ ಪಡಿಸೋದು ನಮ್ಗಿಂತಲೂ ಹೆಚ್ಚು ಅದು ಹಂದಿ ಮಾಡ್ಬೇಕಾಗ್ತದೆ ತನ್ನ ಮಕ್ಕಳ ಬಗ್ಗೆ. ಅದನ್ನ ಮಾಡುವಂತಹ ಒಂದು ಎಬಿಲಿಟಿ ಬಹಳ ಚೆನ್ನಾಗಿದೆ. ಮತ್ತು ಮಾಂಸನೂ ಕೂಡ ಬಹಳ ಉತ್ತಮವಾದ ಮಾಂಸ. ಅದಕ್ಕೆ ಇದು ಒಂದು ಒಳ್ಳೆಯ ತಳಿ ಅಂತಂದು ನಾ ಹೇಳ್ತೀನಿ. ಬಾ 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 ಟೈಮ್ ಇವಾಗ 9 ಗಂಟೆ 2 ನಿಮಿಷ ಆಗಿದ್ದಾರೆ. ಇವಾಗ ನಮ್ದು 19 ಮಿನಿಟ್ಸ್ 35 ಸೆಕೆಂಡ್ಸ್ ವಿಡಿಯೋ ಕಂಪ್ಲೀಟ್ ಆಗಿದೆ. ಟೋಟಲ್ ವಿಡಿಯೋ ಲೆಂತ್ ಬಂದುಬಿಟ್ಟು 2 hours 35 ಮಿನಿಟ್ಸ್ ಇದೆ. ಊಟಕ್ಕೆ ಕರಿತಿದ್ದಾರೆ ಹೊರಡೋಣ ಇವಾಗ. ಬೆಳಗ್ಗೆಯಿಂದ ಮಾತ್ರ ಸಿಕ್ಕಾಪಟ್ಟೆ ಬಿಸಿ ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತೆಲ್ಲ ನಮ್ಮ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.